ನಾನು ಮನಿ ಸೊಲ್ಯೂಷನಿಂದ ಮಾತಾಡ್ತಾ ಇದ್ದೀನಿ ಉಮಾ ಅಂತ. ಈ ವರ್ಷ ನಾವು ಹಣ್ಣು ಕುಯ್ದಾಯಿತು. ಈಗ ಈ ಗಿಡನ ಕಸಿ ಮಾಡ್ತಾ ಇದ್ದೀವಿ. ಕಸಿ ಮಾಡ್ತಾ ಇರೋದ್ರಿಂದ ಇದು ತಾಯಿ ರೆಕ್ಕೆ, ಇದು ಬಂದು ಅಡ್ಡ ರೆಕ್ಕೆ. ಇಲ್ಲಿ ಏನು ಹೊಸ ರೆಕ್ಕೆ ಇದೆ ಇದನ್ನು ಬಿಡ್ತೀವಿ. ಈಗ ಬಂದು ನೋಡಿ ಇಲ್ಲಿ ಇದರಲ್ಲಿ ಈ ಥರ ಕೆಳಗಡೆಯಿಂದ ಇದು ತೆಗಿತೀವಿ. ಇದು ಕುಯ್ದಿರೋ ರೆಕ್ಕೆ, ಸೋತ್ ರೆಕ್ಕೆ ಇದು ಹೋಯಿತು. ಇನ್ನು ಇದು ಕುಯ್ದು ಜವಾಬ್ ಬಿಟ್ಟು ತೆಗಿಯೋದು ಅಂತಾರೆ ಇದಕ್ಕೆ. ಈ ಥರ ತೆಗೆದ್ಮೇಲೆ ಈ ರೆಕ್ಕೆಯಲ್ಲಿ ಬಂದು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಫಸಲು ಬರುತ್ತೆ. ಆಮೇಲೆ ಮುರಿದೋಗಿರೋದು ಯಾವುದೇ ಯಾರಾದರೂ ಅಣಕು ಇವಾಗ ಮುರಿದೋಗಿದ್ರೆ ಆ ರೆಕ್ಕೆನ ತೆಗ್ದಾಕಬೇಕು, ಹಂಗೆ ಇಟ್ಕೋಬಾರ್ದು. ಆಮೇಲೆ ಅಡ್ಡ ಬಂದಿದ್ಮೇಲೆ ಯಾವ ರೆಕ್ಕೆನೂ ಸೋತ ಮೇಲೆ ಯಾವಾಗಲೂ ಚಾಕ್ ಹಿಡಿಯೋ ಥರ ಹಾಕಿ ನಮ್ಮ ಮುಂದ್ಗಡೆನೇ ಮುಖದ ಮುಂದ್ಗಡೆ ತೊಗೋಬೇಕು. ಹಿಂದ್ಗಡೆಯಿಂದ ತೆಗೆದ್ರೆ ರೆಕ್ಕೆ ವಾಪಸ್ಸು ಉಲ್ಟಾ ಹೋಗುತ್ತೆ. ಆ ಥರ ಉಲ್ಟಾ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಮತ್ತು ಸೋತ್ ರೆಕ್ಕೆಗಳನ್ನೆಲ್ಲ ತೆಗೆದಾಕ್ಬೇಕು. ಮುಂದಿನ ವರ್ಷಕ್ಕೆ ನಮ್ಗೆ ಅದೇನು ಸಿಗಲ್ಲ. ಜವಾಬ್ ನೋಡಿ ತೆಗಿಬೇಕು. ಹೊಸ ರೆಕ್ಕೆ ಬಿಟ್ಟು ಹಳೆ ರೆಕ್ಕೆ ತೆಗ್ದಾಕ್ಬೇಕು. ಮತ್ತು ತಾಯಿ ರೆಕ್ಕೆಗೆ ಯಾವುದೇ ಕಾರಣಕ್ಕೂ ಕತ್ತಿ ಹಾಕಬಾರ್ದು. ಅದು ಸೋತೋಗಿದ್ರು ಅದನ್ನು ತೆಗೆದ್ಬಿಟ್ರೆ ಅದು ಗಿಡನೇ ಸೋತೋಗ್ಬಿಡುತ್ತೆ. ಅದಕ್ಕೆ ಎಳೆ ತೆಗಿಬೇಕು. ಆಮೇಲೆ ಇದನ್ನ ಯಾಕೆ ಬಿಡ್ತೀವಿ ಅಂದರೆ ಈ ಕಡೆ ಸೈಡಿಗೆ ರೆಕ್ಕೆ ಇಲ್ದಿರೋದ್ರಿಂದ ಈ ಗಿಡನ ಮುಂದ್ಗಡೆ ಮೇಲ್ಗಡೆ ಮೇಲೆ ಇನ್ನೂ ಸ್ಟೆಪ್ ಬಿಡೋಕ್ಕೆ ತೊಗೋತೀವಿ. ಆಮೇಲೆ ರೆಕ್ಕೆ ಇಲ್ದಿರೋ ಸೈಡಿಗೆ ಇವಾಗ ನಾವು ಕಂಚಿಗಳು ಬಿಟ್ಕೊಂಡು ಮೇಲ್ಗಡೆ ತೊಗೋತೀವಿ. ಅದು ಮುಂದೆ ಬರುತ್ತೆ. ಫಸ್ಟು ಕಂಚಿಗೆಲ್ಲ ತೊಗೊಂಡು ಆಮೇಲೆ ಕಸಿ ಮಾಡಬೇಕು. ಯಾವಾಗಲೂ ಫಸ್ಟಿಗೆ ಕಂಚಿಗೆ ಕೈ ಹಾಕಿ ಕಂಚಿಗೆ ತೊಗೋಬೇಕು. ಆಮೇಲೆ ತೆಗ್ದಾಕಬೇಕು. ಸೋತ್ ರೆಕ್ಕೆ ತೆಗಿಬೇಕು. ಈ ಥರ ಇದು ತುಂಬ ಅಡ್ಡ ಬಂದಿದ್ರೆ ನೋಡ್ಕೊಂಡು ಫಸ್ಲಿನ ಅಂದರೆ ತೆಗ್ದಾಕ್ತೀವಿ. ಇಲ್ಲಾಂದರೆ ನತ್ತಿ ಒಣಗುತ್ತೆ. ಈ ನತ್ತಿ ಇದೆಯಲ್ಲ ಮೇಲ್ಗಡೆ ತಲೆ ಇದು ಒಣಗಿದ್ರೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ತೆಗಿಯಲ್ಲ, ನೋಡ್ಕೊಂಡು ಬಿಡ್ತೀವಿ. ಈ ಥರ ಬಂದಿರೋದ್ರಲ್ಲಿ ಇದಿರೋದ್ರಿಂದ ಇದಕ್ಕೆ ನೆರಳಾಗುತ್ತೆ, ಏನೂ ಆಗಲ್ಲ. ಇಲ್ಲ ಅಂತಂದರೆ ಪೂರ್ತಿ ತುಂಬ ಜಾಸ್ತಿ ಬಂದರೆ ಸ್ವಲ್ಪ ತೆಗಿತೀವಿ, ಇಲ್ಲಾಂದರೆ ತೆಗಿಯಲ್ಲ. ಸ್ವಲ್ಪ ಬಿಟ್ಕೊಳ್ತೀವಿ. ಯಾಕೆಂದ್ರೆ ನತ್ತಿ ಒಣಗಬಾರ್ದು. ಇದು ಸಣ್ಣ ಗಿಡ ಅಲ್ಲ, ಇದನ್ನು ದೊಡ್ಡ ಗಿಡ ಆದರೆ ಅದು ಏನೂ ಆಗಲ್ಲ. ಇಲ್ಲಾಂದ್ರೆ ನೀವು ಇದನ್ನ ತೆಗಿತಿದ್ರಿ. ಈ ಥರ ಅಡ್ಡ ಬಂದಿರೋದಕ್ಕೆಲ್ಲ ತೆಗ್ದಾಕ್ತೀವಿ. ಒಳಗಡೆ ಬಂದಿರೋದಕ್ಕೆನ ಪೂರ್ತಿನ ತೆಗ್ದಾಕ್ಬಾರ್ದು. ಎಲ್ಲ ತುಂಬ ನಮಗೆ ತುಂಬ ಕ್ಲೀನಾಗಿ ಬೇಕು ಅಂತ ಎಲ್ಲ ತೆಗ್ದಾಕ್ಬಿಟ್ಟು ನತ್ತಿ ಒಣಗುತ್ತೆ. ಇದು ಒಣಗದೆ ಇದಕ್ಕೆ ಕಷ್ಟ ಆಗಿ ತಾಯಿ ಇದು ಗಿಡನೇ ಅಲ್ವಾ, ಇದು ಸೋತೋಗುತ್ತೆ. ಹಂಗಾಗಿ ಎಲ್ಲ ಪೂರ್ತಿ ತೆಗಿಬಾರ್ದು. ಈಗೆಲ್ಲ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಗಿಡದಲ್ಲಿ ತೆಗ್ದಾಕ್ತಾರೆ. ಅದಕ್ಕೆ ಶಕ್ತಿ ಇರುತ್ತೆ, ಪರವಾಗಿಲ್ಲ. ಸಣ್ಣ ಗಿಡದಲ್ಲಿ ಪೂರ್ತಿ ಯಾರು ತೆಗಿಬಾರ್ದು. ಸ್ವಲ್ಪ ಬಿಡಬೇಕು, ಕವರ್ ಆಗಿದೆ ಆ ಥರ ಮಾಡ್ಕೊಂಡಿರ್ಬೇಕು. ತುಂಬ ಅಡ್ಡ ಅಂದರೆ ಒಂದು ಅರ್ಧ ಅಡಿ, ಇಲ್ಲಿಂದ ಇಲ್ಲಿ ತನಕ ಬರೋ ತನಕ ಒಂದು ಅರ್ಧ ಅಡಿ ತನಕ ಆದಷ್ಟು ಬಿಡಿಸ್ಕೋಬೇಕು ಕ್ಲೀನಾಗಿ. ಇಲ್ಲಾಂದರೆ ಇಲ್ಲಿಂದನೇ ರೆಕ್ಕೆಗಳನ್ನ ಬಿಟ್ಬಿಟ್ರೆ ಮತ್ತು ಗಿಡ ಎಲ್ಲ ತುಂಬ ಜಿಗ್ಗಾಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಒಂದು ಅರ್ಧ ಅಡಿ ಇಲ್ಲಿಂದ ತಾಯಿ ರೆಕ್ಕೆಯಿಂದ ಅರ್ಧ ಅಡಿಗೆ ಚಿಕ್ಕದು ಬಂದಿರುತ್ತಲ್ಲ ಆವಾಗಲೇ ತೆಗ್ದಾಕೋಬೇಕು. ತುಂಬ ದೊಡ್ಡದಾದ್ಮೇಲೆ ತೆಗೆಯೋಕೆ ಹೋಗ್ಬಾರ್ದು. ಈ ಥರ ಗಿಡನ ಕ್ಲೀನಾಗಿ ಕಸಿ ಮಾಡಿಬಿಟ್ರೆ ಗಾಳಿ ಆಡ್ಕೊಂಡು ಚೆನ್ನಾಗಿ ನೋಡಿಕೊಂಡು ಸೋತ್ ರೆಕ್ಕೆ ಎಲ್ಲ ತೆಗ್ದಾಕಿ ಕುಯ್ದಿರುವಾಗ ಯಾವ್ದು ಬರುತ್ತೆ ಆ ರೆಕ್ಕೆಲ್ಲ ತೆಗಿಬೇಕು. ಗೊಡ್ಡ ರೆಕ್ಕೆ ಅಂದರೆ ಕುಯ್ದಾಗಿರುತ್ತಲ್ಲ ಅದ್ರಲ್ಲಿ ಮತ್ತೆ ಕಾಫಿ ಬಿಡಿ, ಅದೇ ಗೊಡ್ಡ ರೆಕ್ಕೆ. ಸೋತೋಗಿರೋ ರೆಕ್ಕೆ ಅದೇ ಒಣಗಿರೋ ಕೈ ತೆಗಿಬೇಕು. ಕ್ಲೀನಾಗಿ ಎರಡು ಎಲೆದೆಲ್ಲ ಏನಿರುತ್ತೆ ಒಳಗಡೆ ಬಂದಿರೋದು ಆ ಥರ ಸಣ್ಣ ಸಣ್ಣದೆಲ್ಲ ತೆಗ್ದಾಕಬೇಕು. ನೋಡ್ಕೊಂಡು ಎಲ್ಲ ಪೂರ್ತಿ ತೆಗಿಬಾರ್ದು, ನೋಡ್ಕೊಂಡು ತೆಗ್ದಾಕಿ. ಮತ್ತು ನೆಲದಲ್ಲಿ ಬಂದಿರೋ ರೆಕ್ಕೆನ ಆದಷ್ಟು ತೆಗಿಬೇಕು. ನೆಲದಲ್ಲಿ ಯಾವುದೇ ಕೆಲಸ ಗೊಬ್ಬರ ಹಾಕ್ಬೇಕಾಗೆಲ್ಲ ಕಷ್ಟ ಆಗುತ್ತೆ. ಆದಷ್ಟು ನೆಲದಲ್ಲಿ ಬಂದಿರೋ ರೆಕ್ಕೆ ತೆಗಿಬೇಕು. ಕ್ಲೀನಾಗಿ ಕಸಿ ಮಾಡಿ ಅಷ್ಟೇ. ಜಾಸ್ತಿನೂ ತೆಗಿಬಾರ್ದು, ನೋಡ್ಕೊಂಡು ತೆಗಿಬೇಕು. ಮುಂದಿನ ವರ್ಷಕ್ಕೆ ಅಷ್ಟೆಲ್ಲ ತೆಗ್ದಾಕಬಾರ್ದು. ಮುಂದಿನ ವರ್ಷಕ್ಕೆ ನಮಗೆ ಬೇಕಾಗಿರುತ್ತೆ. ಅದಕ್ಕೆ ಎಷ್ಟು ತೆಗಿಬೇಕು ಅಷ್ಟು ತೆಗಿಬೇಕು. ನೋಡ್ಕೊಂಡು ಸೋತಿರೋದು ಒಣಗಿರೋ ಕಡ್ಡಿ ಅದು ಇದು ಎಲ್ಲ ರೆಕ್ಕೆಗಳನ್ನು ತೆಗ್ದಾಕಬೇಕು. ಹೌದು ಸರ್, ಇದು ರೆಕ್ಕೆ ಚೆನ್ನಾಗಿ ಬರುತ್ತೆ. ಅದು ಬಂದಮೇಲೆ ನೆಕ್ಸ್ಟಿಗೆ ಬರುತ್ತೆ. ನೋಡಿ ಈ ಥರ ಕಣ್ಣು ಬಂದಿದೆಯಲ್ಲ ಇದರಲ್ಲಿ ಬರುತ್ತೆ ನೆಕ್ಸ್ಟಿಗೆ. ಈ ಥರ ನಮಗೆ ಇದೆ ಮುಂದಿನ ವರ್ಷಕ್ಕೆ. ಈ ಥರ ಇದು ನಾವು ಮುಂದಿನ ವರ್ಷ ಇದು ಕುಯ್ದಾದ್ಮೇಲೆ ಇದ್ರ ನೆಕ್ಸ್ಟ್ ಈ ಕಡೆಗೆ ಬರುತ್ತೆ. ಇದು ಬಂದಿದೆ ಅದು ಮುಂದಿನ ವರ್ಷಕ್ಕೆ ನೋಡ್ಕೊಂಡು ಇದೆ. ಈ ವರ್ಷಕ್ಕೆ ಇದಾದ್ಮೇಲೆ ಮುಂದ್ಗಡೆ ಬರ್ತಾ ಇರುತ್ತೆ. ರೆಕ್ಕೆ ಹೋದಂಗೆ ಬರುತ್ತೆ. ಆವಾಗ ನಾವು ಅಕಸ್ಮಾತ್ ಇದ್ರ ಕೆಳಗಡೆ ಇನ್ನೊಂದು ರೆಕ್ಕೆ ಹೊರಡುತ್ತೆ. ಆ ರೆಕ್ಕೆ ಇಟ್ಕೊಳ್ತೀವಿ, ಈ ರೆಕ್ಕೆ ತೆಗ್ದಾಕ್ತೀವಿ ಕುಯ್ದಾದ್ಮೇಲೆ. ಅದೇ ಸೋತ್ ರೆಕ್ಕೆ. ಥ್ಯಾಂಕ್ ಯು.